ಹಾಯ್ ಹಲೋ ನಮಸ್ಕಾರ ಗುರುವೆ. ಇವತ್ತು ರಾಮನವಮಿ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು 7 ಗಂಟೆಗೆ ಲಾಗೌಟಾಗಿ ಈಜಿಪುರದಲ್ಲಿರೋ ಶ್ರೀ ಕೋದಂಡರಾಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಬನ್ನಿ ಹೋಗೋಣ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕೋರಮಂಗಲ ಡಿಪೋ ಹೇಳ್ಕೊಂಡ್ರೆ ನಿಮ್ಗೆ ಹತ್ತಿರ ಆಗುತ್ತೆ. ಸೊ ದೇವಸ್ಥಾನ ಇರೋ ರೂಟ್ ಒಳಗಡೆ ಯಾವ ಬಸ್ಸಸ್ ಏನು ಹೋಗೋಲ್ಲ. ಅದರಿಂದ ನೀವು ಆಟೋ ಇಲ್ಲ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗ್ತೀನಿ ಅಂದರೆ ಆರಾಮಾಗಿ ನಡ್ಕೊಂಡು ಕೂಡ ಹೋಗ್ಬೋದು. ಕೋದಂಡರಾಮ ದೇವಸ್ಥಾನ ಯಾಕೆ ಫೇಮಸ್ ಅಂದರೆ ಅಲ್ಲಿ 108 ಅಡಿ ಏಕಶಿಲಾ ಪ್ರತಿಮೆ ಇದೆ. ಅದು ಭಗವಾನ್ ವಿಷ್ಣು ವಿಶ್ವರೂಪ ದರ್ಶನದು 108 ಅಡಿ ಒಂದೇ ಕಲ್ಲಲ್ಲಿ ಕೆತ್ತಿದ್ದಾರೆ. 420 ಟನ್ ಇರುವ ಆ ಕಲ್ಲನ್ನು ತಿರುವನಮಲೈ ತಮಿಳುನಾಡಿಂದ ಕರ್ನಾಟಕಕ್ಕೆ 240 ಚಕ್ರ ಇರುವ ಗಾಡಿಯಲ್ಲಿ ಸಾಗಿಸ್ತಾರೆ. ಜೂನ್ 2025ರಲ್ಲಿ 108 ಅಡಿ ಇರುವ ವಿಷ್ಣು ವಿಶ್ವರೂಪ ಏಕಶಿಲಾ ಪ್ರತಿಮೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ದೇವಸ್ಥಾನದೊಳಗಡೆ ಎಂಟ್ರಿ ಫೀಸ್ ಏನೂ ಇರೋಲ್ಲ. ಆದರೆ ನೀವು ಮೇಲೆ ವಿಷ್ಣು ಪ್ರತಿಮೆ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಬೇಕು ಅಂದರೆ ಒಬ್ಬರಿಗೆ 100 ರೂಪಾಯಿ ಅಂತ ಎಂಟ್ರಿ ಫೀಸ್ ಇರುತ್ತೆ. ದರ್ಶನ ಎಲ್ಲ ಬೇಗ ಮುಗಿದು ಅಷ್ಟೊಂದು ಕ್ಯೂ ಏನು ಇರಲಿಲ್ಲ. ದರ್ಶನ ಮುಗೀತಲ್ಲಪ್ಪ ಪ್ರಸಾದ ತೊಗೊಳೋಣ ಅಂತ ಬಂದರೆ ಇಲ್ಲಿ ನೋಡಿ ಕ್ಯೂ ಎಷ್ಟೊಂದಿದೆ, ಇಲ್ಲಿಂದ ಅಲ್ಲಿ ಗಂಟ. ಇಲ್ಲಿ ಬರೀ ಕೋದಂಡರಾಮ ದೇವಸ್ಥಾನ ಅಲ್ಲ, ಇಲ್ಲಿ ಬೇರೆ ಬೇರೆ ದೇವ್ರ ದೇವಸ್ಥಾನ ಕೂಡ ಇದೆ. ಅದಕ್ಕೆಲ್ಲ ಇವತ್ತು ತೇರು ಅನಿಸುತ್ತೆ, ಎಲ್ಲ ತೇರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.